ಮಂಗಳೂರಿನಲ್ಲಿ ದೈವದ ಕೆಲಸಕ್ಕೆ ಸರ್ಕಾರಿ ಅಧಿಕಾರಿಗಳು ಅಡ್ಡಿ ಮಾಡಿದಂತಹ ವಿಚಾರ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದೇ ವಿಚಾರಕ್ಕೆ ದೊಡ್ಡ ಮಟ್ಟದ ಹೋರಾಟ ಕೂಡ ಸ್ಥಳೀಯರಿಂದ ಮಾಡಲಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಂಸದರ ನೇತೃತ್ವದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸಭೆ ಆಗಿದೆ. ಹಾಗಾದರೆ ಆ ಮಹತ್ವದ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಲಾಯಿತು, ಜೊತೆಗೆ ದೈವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಣಯಕ್ಕೆ ಬರಲಾಯಿತು, ಬನ್ನಿ ನೋಡ್ಕೊಂಡು ಬರೋಣ. ಸೇವ್ ನೆಲ್ಲಿ ದಡಿಗುತ್ತು ಹೋರಾಟಕ್ಕೆ ಸಿಕ್ಕೇ ಬಿಡ್ತು ಜಯ. ದೈವದ ಕೆಲಸಕ್ಕೆ ಅಡ್ಡಿಪಡಿಸದಂತೆ ಅಧಿಕಾರಿಗಳಿಗೆ ತಾಕೀತು. ಸಂಸದರ ನೇತೃತ್ವದಲ್ಲಿ ನಡೆದ ಸಭೆ ಯಶಸ್ವಿ. ಕಾಂತಾರ ಸಿನಿಮಾದ ಕಥೆಯನ್ನೇ ಹೋಲುವ ಮೂಲಕ ಕಳೆದ ತಿಂಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಬಜ್ಪೆ ಪ್ರದೇಶದ ನೆಲ್ಲಿ ದಡಿಗುತ್ತು ಭಾರೀ ಗಮನ ಸೆಳೆದಿತ್ತು. ವಿಶೇಷ ಆರ್ಥಿಕ ವಲಯದಲ್ಲಿ ಬರುವ ನೆಲ್ಲಿ ದಡಿಗುತ್ತುವಿನಲ್ಲಿ ಕಾಂತೇರಿ ಜುಮಾದಿ ದೈವದ ಸಂಕ್ರಮಣ ಪೂಜೆಗೆ ಅಡ್ಡಿಪಡಿಸಲಾಗಿತ್ತು. ಇದರಿಂದಾಗಿ ಎಸ್ಇಝೆಡ್ ಅಧಿಕಾರಿಗಳ ವಿರುದ್ಧ ದೈವಾರಾಧಕರು ಬೃಹತ್ ಅಭಿಯಾನವನ್ನೇ ಸಂಘಟಿಸಿದ್ದರು. ಸೇವ್ ನೆಲ್ಲಿ ದಡಿಗುತ್ತು ಹೆಸರಿನಲ್ಲಿ ಶುರು ಹಚ್ಚಿಕೊಂಡ ಹೋರಾಟಕ್ಕೆ ಇದೀಗ ತಾತ್ಕಾಲಿಕ ಜಯ ಸಿಕ್ಕಂತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ದೈವದ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸದಂತೆ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ನ ಎಸ್ಇಝೆಡ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇಲ್ಲ, ಈ ನೆಲ್ಲಿದಡಿ ಗೊತ್ತಿದ್ದು ಅದು MSEZಗೆ ಅಂತ ಅಕ್ವೈರ್ ಆಗಿರುವಂಥ ಇದು ಒಳಗಡೆ ಒಂದು ದೈವಸ್ಥಾನ, ಭಂಡಾರ ಮನೆ ಇರುವಂಥ ಗುತ್ತಿನ ಮನೆ. ಅವ್ರದ್ದು ಏನು ಜೆನ್ಯೂನ್ ಬೇಡಿಕೆ ಇದೆ, ಅದಕ್ಕೆ ಏನೇನು ಆಪ್ಷನ್ಸ್ ಇರ್ಬೋದು ಅನ್ನೋಂಥದ್ದನ್ನು ಕಂಡುಹಿಡಲಿಕ್ಕೆ ಹೇಳಿದ್ದೇವೆ. ಬಟ್ ಅಲ್ಲಿ ತನಕ ಕೂಡ ಯಾವುದೇ ರೀತಿಯಲ್ಲಿ ಇರುವಂಥ ಆಚರಣೆಗಳಿಗೆ ತೊಂದರೆ ಬಾರದ ಹಾಗೆ ಇಲ್ಲಿ ತನಕ ಹೆಂಗೆ ಸುಮುಖವಾಗಿ ಆಗ್ತಾ ಇತ್ತು ಅದೇ ರೀತಿಯಲ್ಲಿ ಮುಂದುವರಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. 2 ದಶಕಗಳ ಹಿಂದೆ ಕರಾವಳಿ ಭಾಗದಲ್ಲಿ ನಡೆದ ಭೂಸ್ವಾಧೀನ ಪ್ರಕ್ರಿಯೆ ವೇಳೆ ನೆಲ್ಲಿ ದಡಿಗುತ್ತುವಿನಲ್ಲಿದ್ದ ಲಕ್ಷ್ಮಣ ಚೌಟ ಅವರ ಕುಟುಂಬ ಸ್ಥಳಾಂತರಗೊಳ್ಳೋಕೆ ನಿರಾಕರಿಸಿತ್ತು. ಕಾರಣ ಅವರು ಭಾರೀ ಭಯ ಭಕ್ತಿಯಿಂದ ಆರಾಧಿಸಿಕೊಂಡು ಬಂದಿರುವ ದೈವ ಈ ಜಾಗವನ್ನ ಬಿಟ್ಟು ಕದಲೋದಕ್ಕೆ ಸಿದ್ಧ ಇರಲಿಲ್ಲ. ಹೀಗಾಗಿ ಚೌಟ ಕುಟುಂಬ ನಮ್ಮ ದೈವ ಎಲ್ಲಿದೆಯೋ ನಾವು ಅಲ್ಲೇ ಇರುತ್ತೇವೆ ಎಂದು ಹಠ ಹಿಡಿದು ಕೂತಿದ್ದರು. ಆದರೆ ಸುತ್ತಮುತ್ತಲಿನ ಜನರೆಲ್ಲರನ್ನೂ ಎಸ್ಇಝೆಡ್ ಅಧಿಕಾರಿಗಳು ಸ್ಥಳಾಂತರಿಸಿದ್ದರು. ಈ ನಡುವೆ ಚೌಟ ಕುಟುಂಬಕ್ಕೂ ಹಲವು ಬಾರಿ ಆಮಿಷ, ಒತ್ತಡ, ಕಿರುಕುಳ ನೀಡುತ್ತಲೇ ಇದ್ದರು. ಆದರೆ ದೈವದ ಕಾರಣಿಕ ಅರಿತುಕೊಂಡ ಕೆಲವು ಅಧಿಕಾರಿಗಳು ಆನಂತರದ ದಿನಗಳಲ್ಲಿ ಇತ್ತೀಚಿನವರೆಗೂ ದೈವದ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸಿರಲಿಲ್ಲ. ಈ ನಡುವೆ ಹೊಸದಾಗಿ ಬಂದ ಅಧಿಕಾರಿಗಳು ಕಳೆದ ಸಂಕ್ರಮಣದ ವೇಳೆ ದೈವದ ಕಾರ್ಯಕ್ಕೆ ಅನುಮತಿ ಕೇಳಲು ಹೋದರೆ ನಿರಾಕರಿಸಿದ್ದರು. ಇದರಿಂದಾಗಿ ತುಳುನಾಡಿನ ದೈವಾರಾಧಕರು ಅಸಮಾಧಾನಗೊಂಡಿದ್ದರು. ನಮ್ಮ ಕೋರಿಕೆ ಏನಿದೆ, ತುಳುನಾಡಿನ ದೈವಭಕ್ತರ ಕೋರಿಕೆ ಏನಿದೆ, ಆ ಕೋರಿಕೆಗೆ ಒಂದು ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಬೆಳಕು ಹರಿಯುವ ಹಾಗೆ, ಒಳ್ಳೆಯ ರೀತಿಯ ಒಂದು ಉತ್ತರ ಸಿಗುವ ಹಾಗೆ ಜುಮಾದಿಯ ಅನುಗ್ರಹ ಇದೆ ಅಂತ ನಮ್ಮ ಭರವಸೆ ಇನ್ನೂ ಇದೆ. ಆ ಜುಮಾದಿ ಅದನ್ನು ನಡೆಸಿಕೊಡಬೇಕು. ಮುಂದಕ್ಕೆ ನೆಲ್ಲಿದಡಿ ಗುತ್ತು ಮನೆತನ ಹಾಗೂ ಆ ನೆಲ್ಲಿದಡಿ ದೈವಸ್ಥಾನ ಇವೆಲ್ಲದಕ್ಕೂ ಸ್ವತಂತ್ರವಾದ ಒಂದು ದಾರಿಯನ್ನು ಅನುಗ್ರಹಿಸಬೇಕು ಅಂತೇಳಿ ಇನ್ನೂ ಕೂಡ ನಾವು ಪ್ರಾರ್ಥನೆಯನ್ನೇ ಮಾಡ್ತಾ ಇದ್ದೇವೆ. ಇದೀಗ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನೇತೃತ್ವದಲ್ಲಿ ಎಸ್ಇಝೆಡ್ ಅಧಿಕಾರಿಗಳು ಹಾಗೂ ದೈವಾರಾಧಕರ ನಡುವಿನ ಸಂಧಾನ ಸಭೆಯಲ್ಲಿ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ನ ದೈವದ ಕೆಲಸಕ್ಕೆ ಅಡ್ಡಿಪಡಿಸದಂತೆ ಸೂಚನೆ ನೀಡಿದ್ದಾರೆ. ಈ ಹಿಂದೆ ಇದ್ದ ಯಥಾಸ್ಥಿತಿಯನ್ನೇ ಕಾಪಾಡುವಂತೆ ಸೂಚನೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ದೈವಸ್ಥಾನದ ಜಾಗವನ್ನ ಅವರಿಗೆ ಮರಳಿ ಕೊಡಲು ಸಾಧ್ಯವೇ ಅನ್ನೋದನ್ನ ಪರಿಶೀಲಿಸುವಂತೆ ಹೇಳಿದ್ದಾರೆ. ಮಂಗಳೂರು ವಿಶೇಷ ಆರ್ಥಿಕ ವಲಯದೊಳಗೆ ಇರುವಂಥ ನೆಲ್ಲಿದಡಿ ಗುತ್ತುವಿನ ಒಂದು ಸಮಸ್ಯೆಯ ಬಗ್ಗೆ ಆ ಜಾಗವನ್ನು ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಬೇಕು ಮತ್ತು ಆ ಜಾಗವನ್ನು ಫ್ರೀ ಮಾಡಬೇಕು ಅನ್ನುವಂಥ ಸ್ಥಳೀಯರ ಡಿಮಾಂಡ್ ಇದೆ. ಆ ದಿಸೆಯಲ್ಲಿ ಎಲ್ಲ ಅಂಶಗಳನ್ನು ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ವಿಶೇಷ ಆರ್ಥಿಕ ವಲಯದ ಅಧಿಕಾರಿಗಳು, ನೆಲ್ಲಿದಡಿ ಗುತ್ತುವಿನ ಸಂಬಂಧಪಟ್ಟವರು, ಆ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ನಾವು ಚರ್ಚೆಯನ್ನು ಮಾಡಿದ್ದೇವೆ. ಆಮೇಲೆ SEZನ ಅಧಿಕಾರಿಗಳಿಗೆ ಸದ್ಯಕ್ಕೆ ಅವರ ಧಾರ್ಮಿಕ ವಿಧಿವಿಧಾನಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಹೇಗೆ ಮಾಡಿಸ್ಬೋದು ಅನ್ನುವಂಥದ್ದನ್ನು ಕುಟುಂಬಸ್ಥರು ಮತ್ತು ಅವರು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಸಮನ್ವಯಕ್ಕೆ ಬರಬೇಕು ಅನ್ನೋದನ್ನು ಹೇಳಲಾಗಿದೆ. ಅದೇನೇ ಇರಲಿ, ಸದ್ಯ ನೆಲ್ಲಿ ದಡಿಗುತ್ತುವಿನಲ್ಲಿ ದೈವಕ್ಕೆ ಹೂವು ನೀರು ಇಡೋಕೆ ಇದ್ದ ಆತಂಕ ದೂರವಾಗಿದೆ. ಕಾಂತೀರಿ ಜುಮಾದಿ ಮುನಿಸುವ ಮುನ್ನವೇ ಸಂಧಾನ ಸಭೆಯು ಧನಾತ್ಮಕ ಫಲಿತಾಂಶ ನೀಡಿದೆ. ಇದನ್ನ ದೈವಾರಾಧಕರು ಸ್ವಾಗತಿಸಿದ್ದು ಇದೆಲ್ಲವೂ ದೈವದ ಕಾರಣಿಕ ಎಂದೇ ನಂಬಿದ್ದಾರೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.